ಯಾವನ ಹುಸ್ನನ ಮಗ ಹೇಳ್ಬೇಕು ಇದು ಮುಸ್ಲಿಂ ಪರ ಅಂತ. ಇದೇನ ಬ್ರದರ್ ಅಂತೇಳಿ ಬ್ರದರಿಗೆ ಚೂರಿ ಹಾಕೋದು ಏನಿಲ್ಲ ಅರ್ಥ ಇದೆಯಾ? ಯಾರದ್ದು ಮದುವೆ ನಾನೇ ಗಂಡು ನಾನೇ ಏನು ಅರ್ಥ ಇದು? ಲೀಡ್ರ್ ಮನವೊಲಿಸಿ ಏನು ಮಾಡ್ತೀರಿ? ಜನರು ಮನವೊಲಿಸ್ಬೇಕು, ಮತದಾರರು ಮನವೊಲಿಸ್ಬೇಕು. ಇಲ್ಲಿ ಯಾವ ಲೀಡ್ರ್ ಮಾತು ಕೇಳೋಕ್ಕೂ ಜನ ತಯಾರಿಲ್ಲ. ಅದು ಗೊತ್ತಿದ್ದೇ ಕೆಲವರು ಬರ್ತಾ ಇಲ್ಲ. ಜಮೀರ್ ಬಂದರು ಇಲ್ಲ, ಯಾರು ಬಂದರು ಇಲ್ಲ. ಎಲ್ಲ ಮುಸ್ಲಿಮ್ಸು BJPಗೆ ಓಟ್ ಕೊಡೋದು. 10,000 ಕೋಟಿ ರೂಪಾಯಿ ಬಡ್ಜೆಟ್ನಲ್ಲಿ ಕೊಡ್ತೀನಿ ಅಂತ ಹೇಳ್ಬಿಟ್ಟು ಬರೀ 2,000 ಕೋಟಿ ರೂಪಾಯಿ ಕೊಟ್ಟರು. ಇದು ಮುಸ್ಲಿಂ ಪರನ? ಅವ್ನು ಸತ್ತಿದೆ ಅಂತ ತಿಳ್ಕೊಬೇಡಿ, ನಾನೇ ಸತ್ತಿದ್ದೇನೆ, ಅವ್ನ ಪಕ್ಕದಲ್ಲಿ ಮಲಗಕ್ಕಾಗತ್ತೆ ಹೋಗಿ. ನಮಸ್ಕಾರ ಎಲ್ರಿಗೂ, ನೀವು ನೋಡ್ತಾ ಇರೋದು ಒನ್ ಇಂಡಿಯಾ ಕನ್ನಡ. ನಾನು ಪ್ರತಿಮಾ. ವೀಕ್ಷಕರೇ, ಇವತ್ತು ನಮ್ಮ ಜೊತೆ ಮಾಜಿ ಸಚಿವರು ಹಾಗೆಯೇ ಹಿರಿಯ ರಾಜಕಾರಣಿಯಾಗಿರುವಂಥ CM ಇಬ್ರಾಹಿಂ ಅವರಿದ್ದಾರೆ. ಪ್ರಸ್ತುತ ದಾವಣಗೆರೆಯ ವಿಧಾನಸಭಾ ಕ್ಷೇತ್ರ ಯಾವ ರೀತಿಯಾಗಿ ರಂಗೇರಿದೆ ನೋಡ್ತಾ ಇದ್ದೀರಾ. ಒಂದಷ್ಟು ವಿವಾದಗಳು ಕೂಡ ಆಗ್ತಾ ಇದೆ. ಜೊತೆಗೆ ಯಾರು ಗೆಲ್ತಾರೆ ಯಾರು ಸೋಲ್ತಾರೆ ಅನ್ನೋ ಲೆಕ್ಕಾಚಾರದ ಮಧ್ಯೆ ಈ ಒಂದು ಪರಿಸ್ಥಿತಿ, ಸದ್ಯದ ಪರಿಸ್ಥಿತಿ ಬಗ್ಗೆ ಏನು ಹೇಳ್ತಾರೆ ಮಾತಾಡ್ಸೋಣ ಅವ್ರನ್ನ. ಸರ್, ಹೇಗೆ ನಡೀತಾ ಇದೆ ದಾವಣಗೆರೆಯ ದಕ್ಷಿಣ ವಿಧಾನಸಭಾ ಕ್ಷೇತ್ರದಲ್ಲಿ ಪ್ರಚಾರ ಕಾರ್ಯ? ಉಪಚುನಾವಣೆ ಎಲ್ಲ ಜಾಸ್ತಿ ರಂಗು ಇಲ್ಲೇ ಏರುತ್ತೆ. ಸೊ ಎಲ್ಲ ಕಡೆಯಿಂದ ನಾಯಕರು ಬರ್ತಾರೆ, ಕೇಳ್ತಿದ್ದಾರೆ. ಈಗ ಪರಿಸ್ಥಿತಿ ಕಾಂಗ್ರೆಸ್ಗೆ ಭಾರಿ ನಿರಾಶಾದಾಯಕವಾಗಿದೆ. ಕಾಂಗ್ರೆಸ್ಗೆ ನಿರಾಶಾದಾಯಕವಾಗಿದೆ ಅಂತ ಹೇಳೋದಕ್ಕೆ ಮೇನ್ ರೀಸನ್ ಏನು ಸರ್? ಏನು ಮುಖ್ಯವಾದಂಥ ಮತದಾರರು, ಅಲ್ಪಸಂಖ್ಯಾತರು ಮತ್ತು ಮುಸಲ್ಮಾನರು ಮತ್ತು ದಲಿತರಿದ್ದರು, ಅವೆರಡೂ ಮತದಾರರನ್ನು ಕೈ ಬಿಟ್ಟಿದ್ದಾರೆ. ಅಂದರೆ ಮುಸ್ಲಿಂ ಸಮುದಾಯದವರಿಗೆ ಈ ಕ್ಷೇತ್ರದ ಟಿಕೆಟ್ ಕೊಡಲಿಲ್ಲ ಅನ್ನೋದೊಂದೇ ಕಾರಣ? ಅದೊಂದೇ ಕಾರಣ, ಒಂದೇ ಕಾರಣ. ಓಕೆ. ಬಟ್ ಇವಾಗ ಹೇಗಾಗಿದೆ ಸರ್ ಅಂದರೆ, ಈಗ ನೀವು ಹೇಳ್ತಾ ಇದ್ದೀರಾ, ಈಗ ಮುಸ್ಲಿಮರೇ ಒಂದಷ್ಟು ರೆಬೆಲ್ ಲೀಡರ್ಗಳು ನಾಮಪತ್ರ ಸಲ್ಲಿಕೆ ಮಾಡಿದ್ದಾರೆ. ಅದರಲ್ಲಿ ಸಾದಿಕ್ ಪೈಲ್ವಾನ್ ಕೂಡ ಸಲ್ಲಿಕೆ ಮಾಡಿದರು. ಅವ್ರನ್ನ ಮನವೊಲಿಕೆ ಮಾಡಿ ಹೇಗೋ ನಾಮಪತ್ರ ವಾಪಸ್ ಪಡ್ಕೊಂಡ್ರು. ಸೊ ಸರಿ ಹೋಗಿದೆ, ಮುಸ್ಲಿಮರು ನಮ್ಮ ಪರವಾಗಿ ಇದ್ದಾರೆ ಅನ್ನೋ ಆತ್ಮವಿಶ್ವಾಸ ಈಗ ಕಾಂಗ್ರೆಸ್ನಲ್ಲಿ ಕಾಣಿಸ್ತಾ ಇದೆ. ಜನರ ಮನಸ್ಸು ಕೆಟ್ಟಿದೆ. ಲೀಡ್ರ್ ಮನವೊಲಿಸಿ ಏನು ಮಾಡ್ತೀರಿ? ಜನರು ಮನವೊಲಿಸ್ಬೇಕು, ಮತದಾರರು ಮನವೊಲಿಸ್ಬೇಕು. ಬೇಸಿಕ್ಕಾಗಿ ಮತದಾರರಿಗೆ ಏನು ಒಂದು ದೊಡ್ಡ ಅಪಮಾನ ಇದು. 86,000 ಜನ ಮತದಾರರಿದ್ದು ಈ ಜಿಲ್ಲೆಯಲ್ಲಿ 7 ಸೀಟ್ನಲ್ಲಿ 1 ಸೀಟ್ ಮುಸ್ಲಿಮಿಗೆ ಕೊಡಲಿಲ್ಲ ಅಂದರೆ ಮತ್ತವ್ರು ಹೇಗೆ ನಿಮ್ಮ ಜೊತೆಲಿ ನಿಲ್ತಾರೆ? ಎರಡನೇದಾಗಿ ಎಲ್ಲ ಮುಸಲ್ಮಾನರುಗಳು ಒಂದಾಗಿ ಹೋಗಿ ಕೇಳಿದ್ರು, ನೀವು ಮುಸ್ಲಿಮಿಗೆ ಸೀಟ್ ಕೊಡಿ ಅಂತ. ಕೊಡಲಿಲ್ಲ. ಹಾಗಾಗಿ ಸಮಾಜ ರೊಚ್ಚಿಗೆದ್ದಿದೆ. ಆಮೇಲೆ ದಲಿತರು ಒಳ ಮೀಸಲಾತಿ ವಿಚಾರದಲ್ಲಿ ಟೋಟಲಿ ಕಾಂಗ್ರೆಸ್ಸಿಗೆ ಬೈಕಾಟ್ ಮಾಡಿದ್ದಾರೆ. ಸೊ ದಲಿತರಿಲ್ಲ, ಬೋವಿ ಇಲ್ಲ, ಲವಣ ಇಲ್ಲ, ಮರಾಠ ಇಲ್ಲ. ಮತ್ತು ಯಾವ ಓಟ್ ಬರ್ಬೇಕು ಕಾಂಗ್ರೆಸ್ಸಿಗೆ? ಮಲ್ಲಿಕಾರ್ಜುನ ಅವರ ಜಾತಿ ಓಟು, ಅದೊಂದು 16-17 ಸಾವಿರ ಇದೆ. ಬಟ್ ಈ ಸಲ ಕಾಂಗ್ರೆಸ್ನ ಭದ್ರಕೋಟೆ ಅನ್ನಿಸ್ಕೊಂಡಿರೋ ದಾವಣಗೆರೆ ದಕ್ಷಿಣ ಒಡೆಯೋ ಚಾನ್ಸಸ್ ಇದೆ ಅಂತ ಹೇಳ್ತೀರಾ? ಅದು ಕೂಡ ಮುಸ್ಲಿಂ ಮತಗಳಿಂದ? ಎಸ್, ಭದ್ರಕೋಟೆ ಆಗೋಕ್ಕೆ ಕಾರಣನೇ ಮುಸಲ್ಮಾನರಿದೆ. ಮುಸಲ್ಮಾನರು ಇಲ್ಲದೇ ಇದ್ದರೆ, ಓಟ್ ಹಾಕದೇ ಇದ್ರೆ ಇವ್ರು ಗೆಲ್ತಿರಲಿಲ್ಲ. ಸೊ ಹಾಗಾಗಿ ಇಲ್ಲಿ 40 ವರ್ಷದಿಂದ ನಾವು ಗೆಲ್ಲಿಸಿದ್ರು ಶಿವಶಂಕರಪ್ಪನ. ನಮಗೆ ಕೊಡಲಿಲ್ಲ ಅಂಥೇಳಿ ಅವ್ರು ರೆಬಲ್ ಆಗಿ ಇದು ಮಾಡ್ತಿದ್ದಾರೆ. ಈಗ ಮುಸ್ಲಿಂ ಸಮುದಾಯದಲ್ಲಿ ಒಂದು ನಿರ್ಣಾಯಕ ಲೀಡರ್ ಅಂತ ಬಂದರೆ, ಪವರ್ಫುಲ್ ಲೀಡರ್ ಅಂತ ಬಂದರೆ ಜಮೀರ್ ಅಹ್ಮದ್ ಅವರು ಕೂಡ ಮುಸ್ಲಿಮರಿಗೆ ಟಿಕೆಟ್ ಕೊಡಿಸ್ಬೇಕು ಅನ್ನೋ ನಿಟ್ಟಿನಲ್ಲಿ ಒಂದಷ್ಟು ಪ್ರಯತ್ನ ಮಾಡಿದ್ರು, ಬಟ್ ಫೇಲ್ಯೂರ್ ಆಯಿತು. ಈಗ ಅಪ್ಸೆಟ್ ಆಗಿದ್ದಾರೆ ಅನ್ನೋದು ಅಷ್ಟೇ ಸತ್ಯ ಅಂತ ಎಲ್ಲರೂ ಹೇಳ್ತಿದ್ದಾರೆ. ಕಾಂಗ್ರೆಸ್ನವ್ರು ಇಲ್ಲ ಬರ್ತಾರೆ ಪ್ರಚಾರಕ್ಕೆ ಅಂತ ಹೇಳಿದ್ರು ಕೂಡ ಅವ್ರು ಇನ್ನೂ ಪ್ರಚಾರಕ್ಕೆ ಬಂದಿಲ್ಲ. ಸೊ ಅವರೇನಾದರೂ ಬಂದು ಪ್ರಚಾರ ಮಾಡಿದರೆ ಅಸಮಾಧಾನಗೊಂಡಿರೋವಂಥ ನಿಮ್ಮ ಸಮುದಾಯದವರು ಕಾಂಗ್ರೆಸ್ ಕೈ ಹಿಡಿಬಹುದಾ? ನಿಮ್ಗೆ ಹೇಳಿದ್ನಲ್ಲಮ್ಮ, ಇಲ್ಲಿ ಯಾವ ಲೀಡ್ರ್ ಮಾತು ಕೇಳೋಕ್ಕೂ ಜನ ತಯಾರಿಲ್ಲ. ಅದು ಗೊತ್ತಿದ್ದೇ ಕೆಲವರು ಬರ್ತಾ ಇಲ್ಲ. ಈ ಬಂದವರಿಗೆಲ್ಲ ಹೊರಗೆ ಹೋಗಿ ನೀವು ಅಂತದಾರೆ. ಆದರೆ ಇವರು ಟವಲ್ ಹಾಕಿಸ್ಕೊಂಡು ಹೆಗಲ ಮೇಲೆ ತಗೊಂಡು ತಿರುಗಾಡ್ತಿದ್ದಾರೆ. ಜಮೀರ್ ಬಂದರು ಇಲ್ಲ, ಯಾರು ಬಂದರೂ ಇಲ್ಲ. ಇವನ್ ನಾನೇ ನಿಂತು ಈ ಕಾಂಗ್ರೆಸ್ಸಿಗೆ ಕೊಡಿ ಅಂತ ಹೇಳಿದ್ರು ಕೂಡ ಅಲ್ಪಸಂಖ್ಯಾತರು ಕೊಡೋ ಸ್ಥಿತಿಯಲ್ಲಿ ಇಲ್ಲ. ಓಕೆ. ಬಟ್ ಒಂದು ಅನ್ಸುತ್ತೆ, ಈಗ
ಮುಸ್ಲಿಂ ಮತಗಳು ಇದರಿಂದ ಈಗ ನಿಮ್ಮ ನಡೆಯಿಂದ ಒಂದಷ್ಟು ರೆಬೆಲ್ ಲೀಡರ್ಗಳೇನು ನಾಮಪತ್ರ ಸಲ್ಲಿಕೆ ಮಾಡಿ ನಾನು ಗೆದ್ದೇ ಗೆಲ್ತೀನಿ ಅಂತ ಕಾನ್ಫಿಡೆನ್ಸಲ್ಲಿ ಇದ್ದಾರೆ. ಬಟ್ ವೋಟ್ ಇಲ್ಲೊಂದು ರೀತಿ ಚದುರಿ ಹೋಗಿ BJPಗೆ ಹೆಲ್ಪ್ಫುಲ್ ಆಗುತ್ತೆ ಅಂತ ಏನಾದರೂ ನಿಮಗೆ ಅನಿಸುತ್ತಾ? BJPಗೆ ಕೋಟ್ ಕೊಡೋಕೆ ಮುಸ್ಲಿಮ್ಸ್ ತಯಾರಾಗ್ಬಿಟ್ಟಿದ್ದಾರೆ ಈಗ. ಇದು ಯಾರಾದರೂ ಮುಸ್ಲಿಂ ನಿಲ್ಲದೇ ಇದ್ದರೆ ಎಲ್ಲ ಮುಸ್ಲಿಮ್ಸು BJPಗೆ ಓಟ್ ಕೊಡೋದು, ಆ ಪರಿಸ್ಥಿತಿ ಬಂದಿದೆ. ಓಕೆ, ಅಂದರೆ ಈ ಸಲ BJP ಲೀಡರ್ ಗೆಲ್ಲೋ ಚಾನ್ಸಸ್ ಇದೆ ಅಂತ ಅನ್ಸುತ್ತಾ? ಹೇಳೋಕ್ಕಾಗಲ್ಲಮ್ಮ, ಇದು ಫೈಟ್ ಈಸ್ ತ್ರಿಕೋಣ ಸ್ಪರ್ಧೆ ಇದೆ. ಇಂಡಿಪೆಂಡೆಂಟು, ಕಾಂಗ್ರೆಸ್ಸು ಮತ್ತು BJP, ಈ ಮೂರಲ್ಲಿ ಯಾರು ಹೆಚ್ಚು ಮತ ತಗೋತಾರೆ ಅವ್ರು ಗೆಲ್ಬೋದು. ಓಕೆ, ಈಗ ಬಹಳಷ್ಟು ಟೈಮ್ನಲ್ಲಿ ಕಾಂಗ್ರೆಸ್ನವರು ಮುಸ್ಲಿಂ ಅವರ ಕೈ ಹಿಡಿದಿದೆ, ಅಲ್ಪಸಂಖ್ಯಾತರ ಬೆಳಿಬೇಕು ಅನ್ನೋ ನಿಟ್ಟಿನಲ್ಲಿ ಅವ್ರ ಪರವಾಗಿ ನಿಂತಿದೆ. ಶಿವಕುಮಾರ್ ಅವರೇ ಹೇಳ್ತಾರೆ, ಅವ್ರು ನನ್ನ ಬ್ರದರ್ಸ್ ಅಂತ ಹೇಳ್ತಾರೆ. ಸಿದ್ದರಾಮಯ್ಯನವರು ಮಂಡಿಸಿದಂಥ ಬಜೆಟ್ ಕೂಡ ಮುಸ್ಲಿಮರ ಪರವಾಗಿ ಇದೆ ಅಂತಾನೆ ಎಲ್ಲ ಹೇಳ್ತಾರೆ. ಎಲ್ಲಮ್ಮ 10,000 ಕೋಟಿ ರೂಪಾಯಿ ಬಡ್ಜೆಟ್ನಲ್ಲಿ ಕೊಡ್ತೀನಿ ಅಂತ ಹೇಳ್ಬಿಟ್ಟು ಬರೀ 2,000 ಕೋಟಿ ರೂಪಾಯಿ ಕೊಟ್ರು. ಇದು ಮುಸ್ಲಿಂ ಪರನ? ಯಾವನ ಹುಸ್ನನ ಮಗ ಹೇಳ್ಬೇಕು ಇದು ಮುಸ್ಲಿಂ ಪರ ಅಂತ. 4% ರಿಸರ್ವೇಷನ್ನು ಯಡಿಯೂರಪ್ಪನ ಕಾಲದಲ್ಲೂ ತೆಗೆದಿರಲಿಲ್ಲ. 4% ರಿಸರ್ವೇಷನ್ ಇವತ್ತಿನವರೆಗೂ ಜಾರಿ ಕೊಟ್ಟಿಲ್ಲ. ಯಾವ ಮುಂಡೆ ಮಕ್ಕಳಿಗೆ ಕೇಳಬೇಕು ಇವರಿಗೆ? ಇದೇನ ಬ್ರದರ್ ಅಂತೇಳಿ ಬ್ರದರಿಗೆ ಚೂರಿ ಹಾಕೋದು? ಯಾವ ಮುಸ್ಲಿಮ್ರು ಕೇಳ್ತಾರೆ? ಇವತ್ತು ನಾನು ಹೊರಗೆ ಬರ್ಬೇಕಾದ್ರೆ ಕೇವಲ ಇದೊಂದು ಚುನಾವಣೆ ಮಾತ್ರ ಅಲ್ಲ, 3 ವರ್ಷದಿಂದ ಈ ಸರ್ಕಾರ ಬಂದ ಮೇಲೆ ಇವತ್ತು ಹುಬ್ಬಳ್ಳಿಯಲ್ಲಿ ಹುಡುಗರು ಜೈಲಲ್ಲಿದ್ದಾರೆ, ಬೆಂಗಳೂರು KGಹಳ್ಳಿಯಲ್ಲಿ ಹುಡುಗರು ಜೈಲಲ್ಲಿದ್ದಾರೆ. ಕಲ್ ತಗೊಂಡು ಹೊಡೆದವ್ರು 3 ವರ್ಷ ಅವರಿಗೆ ಉತ್ಸವ ಕಾನೂನು ಹಾಕಿ ಏನು ಹೊಟ್ಟಿದ್ದೀರಿ? ಏನಿದು? ಇದು ಯಾರು ಕೇಳೋರಿಲ್ವಾ? ಅದನ್ನು ಇವತ್ತು ದಾವಣಗೆರೆ ಜನ, ಕರ್ನಾಟಕ ಜನನೇ ರಿಪ್ಲೈ ಕೊಡ್ತಾರೆ. ಸೊ ಈಗ ನೀವು ಪ್ರಚಾರದಲ್ಲಿ ತುಂಬ ಬ್ಯುಸಿ ಆಗಿದ್ದೀರಾ, ನೋಡ್ತಾ ಇದ್ದೀರಾ ಗ್ರೌಂಡ್ ಲೆವೆಲಲ್ಲಿ ಯಾವ ರೀತಿಯಾದಂಥ ಪ್ರತಿಕ್ರಿಯೆ ಬರುತ್ತಿದೆ ನೀವು ಪ್ರಚಾರ ಕೇಳಿದ ಮೇಲೆ? ಆ್ಯಂಟಿ ಕಾಂಗ್ರೆಸ್ ಓಕೆ, ಎದ್ದು ಕಾಣ್ತಾ ಇದೆ. ಇದು ಸಮರ್ಥ ಶಾಮನೂರು ಅವ್ರಿಗೆ ಟಿಕೆಟ್ ಕೊಟ್ಟಿರೋದ್ರ ಬಗ್ಗೆ, ಮೊಮ್ಮಗ ಇನ್ನೂ ಕಿರಿ ವಯಸ್ಸು, ಅವ್ರಿಗೆ ಟಿಕೆಟ್ ಕೊಟ್ಟಿರೋದ್ರ ಬಗ್ಗೆ ನಿಮ್ಮ ಅಭಿಪ್ರಾಯ? ನಾನೇನು ಹೇಳಕ್ಕೆ ಹೋಗಲ್ಲಮ್ಮ. ಅಪ್ಪ ಮಲ್ಲಣ್ಣ ನನಗೆ ಆತ್ಮೀಯ ಸ್ನೇಹಿತ. ಪ್ರತಿ ತಂದೆ ಒಂದು ಆಸೆ ಇರೋದು ಮಗನಿಗೆ ಕೊಡಬೇಕು ಅಂತ ತೊಗೊಂಡಿದ್ದಾರೆ ಅವರು. ಆದರೆ ಪಾರ್ಟಿ ಟಿಕೆಟ್ ಕೊಡ್ತಕ್ಕಂಥವ್ರು ಯೋಚನೆ ಮಾಡಬೇಕಾಗಿತ್ತು. ನಾವು ಯಾರಿಗೆ ಕೊಟ್ಟರು ಪಾರ್ಟಿಯಲ್ಲಿ ಗೊತ್ತಿಲ್ವಾ? ಸೊ ಕೊನೆಯದಾಗಿ ಕಾಂಗ್ರೆಸ್ಗೆ ಏನು ಹೇಳೋದಕ್ಕೆ ಇಷ್ಟಪಡ್ತೀರಾ ಈ ಮೂಲಕವಾಗಿ? ನಾನೇನು ಹೇಳಮ್ಮ ಕಾಂಗ್ರೆಸ್ಸಿಗೆ, ನಾನು ಕಾಂಗ್ರೆಸ್ನವನಲ್ಲ. ಈಗಲೂ ಕಾಂಗ್ರೆಸ್ಸಿಗೆ ಅವಕಾಶ ಇದೆ. ಮಾಡಿದ ತಪ್ಪನ್ನು ತಿದ್ಕೊಂಡು ಅಲ್ಪಸಂಖ್ಯಾತರಿಗೆ ಏನು ಇವ್ರು ಮಾತು ಕೊಟ್ಟಿದ್ರು ಮಾಡಲಿಲ್ಲ, ಅದನ್ನು ನಾವು ಮಾಡ್ತೀವಿ ಅಂಥೇಳಿ ಈಗಲೇ ಶುರು ಮಾಡಿದ್ರೆ ಆಗ್ತಿತ್ತು. ಮಾಡಲಿಲ್ಲ. ಹಿಜಾಬು ಹೆಣ್ಮಕ್ಳು ಬರಿತಾನೆ ಹೋಗ್ಬೇಕು ಈಗ ಅಲ್ಲಿ. ಇದೆಲ್ಲ ಸೆನ್ಸಿಟಿವ್ ಇಶ್ಯೂಗಳಿವು. ಆಮೇಲೆ ನಾವೇನು ತಿನ್ನಬೇಕು? ಯಡಿಯೂರಪ್ಪ ಇದ್ದಾಗ ಬಕ್ರೀದ್ ಹಬ್ಬದಲ್ಲಿ ಒಂದು ಪ್ರಾಣಿ ಹಿಡಿಲಿಲ್ಲ. ಇವು ಸಿದ್ದರಾಮಯ್ಯ ಬಂದು ತಕ್ಷಣ, ಕಾಂಗ್ರೆಸ್ ಸರ್ಕಾರ ಬಂದ ತಕ್ಷಣ ಎಲ್ಲ ಕಡೆ ಮನೆ ನುಗ್ಗಿ ಪ್ರಾಣಿಗಳನ್ನು ಹಿಡಿದ್ರು. ಸಾಕಾಗಿ ತಂದಿರೋ ಪ್ರಾಣಿನೂ ಹಿಡ್ಕೊಂಡು ಹೋಗಿದ್ದಾರೆ. ವಾಟ್ ಇಟ್ ಶೋಸ್. ಆಮೇಲೆ ಇನ್ನೊಂದು ವಿಚಾರ, ಕಾಂಗ್ರೆಸ್ಗೆ ಒಂದು ರೀತಿ ಪ್ರತಿಷ್ಠೆ ದಾವಣಗೆರೆ ಯಾಕೆ ಅನಿಸಿದೆ ಅಂದರೆ, DK ಶಿವಕುಮಾರ್ ಪ್ರಚಾರಕ್ಕೆ ಹೋದ ಕಡೆ, ಸಿದ್ದರಾಮಯ್ಯನವರು ಪ್ರಚಾರಕ್ಕೆ ಹೋದ ಕಡೆ ನಾನೇ ಕ್ಯಾಂಡಿಡೇಟ್ ಅಂತ ಅಂದ್ಕೊಳ್ಳಿ, ಬೇರೆ ಇನ್ಯಾರು ನಿಂತಿದ್ದಾರಲ್ಲ, ನಾನೇ ಕ್ಯಾಂಡಿಡೇಟ್, ನನ್ನನ್ನು ಗೆಲ್ಲಿಸೋ ಜವಾಬ್ದಾರಿ ನಿಮ್ಮದು ಅಂತ ಹೇಳ್ತಿದ್ದಾರೆ. ಯಾರ್ದಾದ್ರೂ ಮದುವೆ ಹೋಗಿ ನಾನೇ ಗಂಡು ಅಂತ ಹೇಳ್ತಾರ? ಏನಿಲ್ಲ ಅರ್ಥ ಇದೆಯಾ? ಯಾರದ್ದು ಮದುವೆ ಹೋಗಿ ನಾನೇ ಗಂಡು ಏನು ಅರ್ಥ ಇದು? ಪ್ರಜಾಪ್ರಭುತ್ವದ ಇದು ನಡೀತೈತೆ ಇದು? ಇವ್ರು ಇಷ್ಟು ದೊಡ್ಡವರು, ರಾಜಕೀಯ ಅನುಭವ ಇರೋರು ಈ ರೀತಿ ಭಾಷಣ ಮಾಡ್ತಾರೆ ಅಂತ ಹೇಳಿದ್ರೆ, ನಾನೇ ಗಂಡ ಅವನ ಸತ್ತಿದ್ದಾನೆ, ಅವನು ಸತ್ತಿದ್ದಾನೆ ಅಂತ ತಿಳ್ಕೊಬೇಡಿ, ನಾನೇ ಸತ್ತಿದ್ದೇನೆ, ಅವ್ನ ಪಕ್ಕದಲ್ಲಿ ಮಲಗೋಕ್ಕಾಗತ್ತ ಹೋಗಿ? ದಿಸ್ ಈಸ್ ನಾಟ್. ಇವರು ಡಿಫೆಂಡ್ ಮಾಡ್ಬೇಕಾದ್ರೆ ಇಲ್ಲ ನಾವು ಕೊಟ್ಟಾಗಿದೆ, ಪಾರ್ಟಿ ಗೌರವ ಉಳಿಸಿ ಇಷ್ಟು ಹೇಳ್ಬೋದು. ಅದು ಬಿಟ್ಬಿಟ್ಟು ಅವರೆಲ್ಲ ಕ್ಯಾಂಡಿಡೇಟು, ನಾನೇ ಕ್ಯಾಂಡಿಡೇಟು ಅಂದರೆ ಏನು ಅರ್ಥ ಅದು? ಥ್ಯಾಂಕ್ ಯು ಸರ್. ಯಾವುದೇ ಸುದ್ದಿಯ ಅಪ್ಡೇಟ್ ಅನ್ನ ಮಿಸ್ ಮಾಡ್ಕೊಳ್ಬಾರ್ದು ಅಂದ್ರೆ ಈಗ್ಲೇ ಒನ್ ಇಂಡಿಯಾವನ್ನ ಸಬ್ಸ್ಕ್ರೈಬ್ ಮಾಡಿ. ನಿಮಗೆ ಬೇಕಾದ ಭಾಷೆಯಲ್ಲಿ ಎಲ್ಲಾ ಸುದ್ದಿ ತಿಳಿಬೇಕು ಅಂದ್ರೆ ಒನ್ ಇಂಡಿಯಾ ಆಪ್ ಅನ್ನ ಡೌನ್ಲೋಡ್ ಮಾಡ್ಕೊಳ್ಳಿ.